ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು Smiletalk ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಸತತ ಒಂದು ತಿಂಗಳ ಸಮೀಪ ಆಯಿತು. ಎಲ್ಲ NHM ಒಳಗುತ್ತಿಗೆ ನೌಕರರು ಏನು ಮಾಡ್ತಾರೆ ಅಂದರೆ ತಮ್ಮ ಬೇಡಿಕೆ ನಮ್ಮನ್ನು ಪರ್ಮನೆಂಟ್ ಮಾಡಿಕೊಳ್ಳಿ ಅಂತ ಸ್ಟ್ರೈಕನ್ನು ಈಗ ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಕೂಡ ಏನಂತಂದರೆ ಭಾಳಷ್ಟು ಚಾನಲ್ಗಳು ಕೂಡ ಕವರ್ ಮಾಡಿದ್ದೇವೆ. ಆಮೇಲೆ ಯಾವುದೇ ಥರಂಥ ಸರ್ಕಾರದ ಒಂದು ಏನಂದರೆ ಸ್ಪಂದನೆ ಆಗಿಲ್ಲ. ಆದರೆ ಇವತ್ತೇನಾಗಿದೆ ಅಂತಂದರೆ ಧಾರವಾಡದ DHO ಆಫೀಸ್ ವತಿಯಿಂದ ಏನಂತಂದರೆ ಒಂದು ಆದೇಶ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈ NHM ಅಡಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಇಲ್ಲೇನಂತಂದರೆ ವಿಷಯ ಏನಿದೆ ಅಂತಂದರೆ ಮುಷ್ಕರ ನಿರತ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನೌಕರ ಕರ್ತವ್ಯಕ್ಕೆ ಹಾಜರಾಗುವ ಕುರಿತು ನೋಡಿ. ಈಗ ಆಲ್ರೆಡಿ ಸ್ಟ್ರೈಕಲ್ಲಿ ಹೋಗಿದಾರಲ್ಲ, ಅವರಿಗೆಲ್ಲರೂ ವಾಪಸ್ ನೀವು ಬಂದು ನೌಕರಿಗೆ ಅದರ ಕರ್ತವ್ಯಕ್ಕೆ ಹಾಜರಾಗಿ ಅದರ ಬಗ್ಗೆ ಒಂದು ನೋಟಿಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ನೋಟಿಸ್ ಒಳಗಡೆ ಏನಿದೆ ಅಂತಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ NHM ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಳಗುತ್ತಿಗೆ ನೌಕರರಾದ ತಾವು ತಮ್ಮ ಬೇಡಿಕೆಗಳ ಈಡೇರಿಕೆ ಮುಷ್ಕರದಲ್ಲಿ ಭಾಗವಹಿಸುವುದಾಗಿ ತಿಳಿಸಿ ಇರುತ್ತದೆ. ಅಂದರೆ ಈಗ ನೀವು ತಮ್ಮ ಬೇಡಿಕೆಯನ್ನು ತೊಗೊಂಡು ಏನು ಮಾಡಿದ್ದೀರಿ, ನೀವು ಮುಷ್ಕರ ಮಾಡ್ತಾಯಿದ್ದೀರಿ, ನಮಗದು ಗೊತ್ತೈತಿ. ಜಿಲ್ಲೆಯ ಪ್ರಾಥಮಿಕ ಕೇಂದ್ರ, ನಗರ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳ ಕಚೇರಿಗಳಿಗೆ ಸೇವೆ ಸಲ್ಲಿಸುತ್ತಿರುವ ಜಿಲ್ಲೆಯ ಒಳಗುತ್ತಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದು ಸದರಿ ಸಂಸ್ಥೆಗಳಲ್ಲಿ ಸಾರ್ವಜನಿಕರ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದೀರಾ ನೀವು. ಸದರಿ ಸಂಸ್ಥೆಯ ಸಾರ್ವಜನಿಕ ಆರೋಗ್ಯ ಸೇವೆಗಳಲ್ಲಿ ತುಂಬ ವ್ಯತ್ಯಯವಾಗಿದ್ದು ಅಂದರೆ ತೊಂದರೆ ಆಗ್ತಾಯಿದೆ. ಕಾರಣ ಸದರಿ ಮುಷ್ಕರದಲ್ಲಿ ಭಾಗವಹಿಸಿ ಜಿಲ್ಲೆಯ NHM ಒಳಗುತ್ತಿಗೆ ನೌಕರರು 24 ಗಂಟೆ ಒಳಗೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗುವಂತೆ ಅಂತಿಮ ಎಚ್ಚರಿಸಿದೆ. ನೋಡಿಲ್ಲ ಏನಂತಂದರೆ ಇವರೇನು ಆದೇಶ ಮಾಡ್ತಾಯಿದೆ ಅಂದರೆ ಈಗಾಗಲೇ ಎಲ್ಲ ಒಂದು ಜಿಲ್ಲಾಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲಿ ನೀವು ಕಾರ್ಯನಿರ್ವಹಿಸುತ್ತಿದ್ದೀರಿ. ಆದರೆ ನೀವು ಈ ಸ್ಟ್ರೈಕಿಗೆ ಹೋಗಿದ್ದೀರಿ. ಆದರೆ ಇಲ್ಲಿ ಏನಂದರೆ ಯಾರಿಗೆ ಪೇಷಂಟ್ಗಳಿಗೆ, ಸಾರ್ವಜನಿಕ ತುಂಬ ತೊಂದರೆ ಆಗ್ತಾಯಿದೆ. ಹೀಗಾಗಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. 24 ಗಂಟೆ ಒಳಗಡೆ ಬಂದು ನೀವು ತಮ್ಮ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಿದೆ ನೋಡಿ, ತಪ್ಪಿದ್ದಲ್ಲಿ ಮುಂದಿನ ಆಗುಹೋಗುಗಳಿಗೆ ಸದರಿ ನೌಕರರೇ ಜವಾಬ್ದಾರರಾಗಿರುತ್ತಾರೆ. ಒಂದು ಕೇಸ್ ಆಫ್ ಏನಾದರೂ ಈ ಒಂದು ಮುಂದಿನ ಕ್ರಮದಲ್ಲಿ ಏನಾದರೂ ಆಗುಹೋಗು ಆದರೆ ಅದಕ್ಕೆ ನೀವೇ ಕಾರಣ ಮತ್ತು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ತೀರ್ಮಾನದಂತೆ ಮುಂದಿನ ಕ್ರಮ ವಹಿಸಲಾಗುವುದು. ಸೊ ಅವ್ರೇನಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ತೀರ್ಮಾನದಂತೆ ಮುಂದಿನ ಕ್ರಮ ವಹಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂಥರ ಏನಂತಂದರೆ NHM ಅಲ್ಲಿ ನಾವು ಇದು ಕಾರ್ಯನಿರ್ವಹಿಸುತ್ತಿರುವಂಥ ಯಾರಿಗೆ ಸಿಬ್ಬಂದಿಯವರಿಗೆ ಇದು ಒಂಥರ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ, ಎಚ್ಚರಿಕೆ ಕ್ರಮವನ್ನು ಕೊಟ್ಟಿದ್ದಾರೆ. ಓಕೆ, ಇದು ಮುಂದೆ ಏನಾಗುತ್ತೆ ಅದನ್ನು ಕಾದು ನೋಡಬೇಕು. ಇದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈ ಥರ ಆಗಿದೆ ಅಂದಮೇಲೆ ಸೊ ಬೇರೆ ಜಿಲ್ಲೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇದು ಒಂದು ಆದೇಶ ಬಂದಿರುವಂಥ ಎಲ್ಲ NHM ಇವರುಗಳಿಗೆ ಹಾಜರಾಗಬೇಕಂತ ಕಾದು ನೋಡಬೇಕು. ಇದು ಮುಂದೆ ಏನಾಗುತ್ತೆ ಅನ್ನೋದನ್ನು. ಓಕೆ, ಸೊ ಥ್ಯಾಂಕ್ ಯು.